ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಎಲ್ಲರಿಗೂ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಈ ಹಿಂದೆ ತಿಳಿಸಿದಂತೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀಲನಕಾಶೆ ಯಾವ ರೀತಿ ಇರ್ತದೆ, ನೀವು ಯಾವ ಪಾಠಗಳಲ್ಲಿ ಎಷ್ಟು ಅಂಕಗಳಿಗೆ ಓದ್ಕೋಬೇಕು ಅನ್ನೋದನ್ನು ತಿಳಿಸ್ತೀನಿ. ಈ ವಿಡಿಯೋಗೊಂದು ಲೈಕನ್ನು ಮಾಡಿ ಮತ್ತು ಈ ವಿಡಿಯೋವನ್ನು ಪ್ರಾರಂಭ ಮಾಡೋಣ ಬನ್ನಿ. ನೋಡಿ, ಇಲ್ಲಿ SSLC ವಿಜ್ಞಾನ 83 ಸಬ್ಜೆಕ್ಟ್ ಕೊಡೋ ಪ್ರಶ್ನೆ ಪತ್ರಿಕೆ ವಿನ್ಯಾಸ 2025-26ನೇ ಸಾಲಿನಲ್ಲಿ ಯಾವ ರೀತಿ ಇರ್ತದೆ, ಘಟಕವಾರು ಅಂಕಗಳ ಹಂಚಿಕೆ, ಪ್ರತಿ ಒಂದು ಅಧ್ಯಾಯಕ್ಕೂ ಕೂಡ ಇಷ್ಟೇ ಅಂಕ ಕೊಡ್ತೀವಿ ಅಂತೇಳಿ ಇಲ್ಲಿ ತಿಳಿಸಿದ್ದಾರೆ. ಅದರ ಪ್ರಕಾರ ನಾವು ನೋಡೋದಾದರೆ ನೋಡಿ, ಇಲ್ಲಿ 1 ಮಾರ್ಕ್ ಕ್ವಶನ್ಸು, 2 ಮಾರ್ಕ್ಸ್ ಕ್ವಶನ್ನು, 3 ಮಾರ್ಕ್ಸ್ ಕ್ವಶನ್ನು, 4 ಮಾರ್ಕ್ಸ್ ಕ್ವಶನ್ನು, 5 ಮಾರ್ಕ್ಸ್ ಕ್ವಶನ್ನು, ಟೋಟಲ್ ನಂಬರ್ ಆಫ್ ಕ್ವಶನ್, ಟೋಟಲ್ ಮಾರ್ಕ್ಸ್. ಇಲ್ಲಿ ನಾನು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡಲ್ಲೂ ಕೂಡ ತಿಳಿಸ್ತಾ ಇದ್ದೀನಿ. ಈ ಎರಡೂ ಮಾಧ್ಯಮಗಳಿಗೆ ಉಪಯುಕ್ತ ಆಗಲಿ ಅಂತೇಳಿ ನಾನು ಎರಡೂ ರೀತಿಯಲ್ಲಿ ತಿಳಿಸ್ತಾ ಇದ್ದೀನಿ. ಒಂದು ನೋಡಿ, ಇಲ್ಲಿ ಕ್ರಮ ಸಂಖ್ಯೆ ಅಧ್ಯಾಯದ ಹೆಸರು. ಮೊದಲನೇ ಪಾಠ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಅನ್ನೋ ಪಾಠದಲ್ಲಿ ಕೆಮಿಕಲ್ಸ್, ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್. ಈ ಪಾಠದಲ್ಲಿ 1 ಮಾರ್ಕ್ ಕ್ವಶನ್ 1 ಕೇಳ್ತಾರೆ, 3 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ. ಉಳಿದಂತೆ ಯಾವುದು ಕೇಳಲ್ಲ ಅಂದರೆ 2 ಮಾರ್ಕ್ಸ್ ಕ್ವಶನ್ ಕೇಳಲ್ಲ, 4 ಮಾರ್ಕ್ಸ್ ಕ್ವಶನ್ ಕೇಳಲ್ಲ, 5 ಮಾರ್ಕ್ಸ್ ಕ್ವಶನ್ ಕೇಳಲ್ಲ. ಇದು ಟೋಟಲ್ 2 ಕ್ವಶನ್ಸ್ 4 ಮಾರ್ಕ್ಸ್. ಇನ್ನು ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠದಲ್ಲಿ ಆ್ಯಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಇದರಲ್ಲಿ 1 ಮಾರ್ಕ್ ಕ್ವಶನ್ 1, 2 ಮಾರ್ಕ್ಸ್ ಕ್ವಶನ್ 1, 3 ಮಾರ್ಕ್ಸ್ ಕ್ವಶನ್ 1, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಕ್ವಶನ್ ಇಲ್ಲ. ಟೋಟಲ್ 3 ಕ್ವಶನ್ಸ್ 6 ಮಾರ್ಕ್ಸ್. ನೆಕ್ಸ್ಟ್ ಲೋಹಗಳು ಮತ್ತು ಅಲೋಹಗಳು, ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಪಾಠದಲ್ಲಿ 1 ಅಂಕದ 2 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ. 4 ಅಂಕ ಕೇಳಲ್ಲ, 3 ಅಂಕದ 1 ಪ್ರಶ್ನೆ, ಇಲ್ಲಿ 4 ಅಂಕದ್ದಿಲ್ಲ, 5 ಅಂಕದ್ದಿಲ್ಲ. ಒಟ್ಟು 4 ಪ್ರಶ್ನೆಗಳು 7 ಅಂಕಗಳಿಗೆ ಕೇಳ್ತಾರೆ. ನೆಕ್ಸ್ಟ್ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು, ಕಾರ್ಬನ್ ಆ್ಯಂಡ್ ಇಟ್ಸ್ ಕಾಂಪೋನೆಂಟ್ಸ್. ಇಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕ ಕೇಳಲ್ಲ, 4 ಅಂಕದ 1 ಪ್ರಶ್ನೆ, 5 ಅಂಕ ಕೇಳಲ್ಲ. ಒಟ್ಟು 4 ಪ್ರಶ್ನೆಗಳು 8 ಅಂಕಗಳು ಕೇಳ್ತಾರೆ ಈ ಪಾಠದಲ್ಲಿ. ನೆಕ್ಸ್ಟ್ 5ನೇದು ಜೀವಕ್ರಿಯೆಗಳು, ಲೈಫ್ ಪ್ರೋಸೆಸ್. ಇಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಉಳಿದಂತೆ 3 ಅಂಕ ಕೇಳಲ್ಲ, 5 ಅಂಕ ಕೇಳಲ್ಲ. ಒಟ್ಟು 4 ಪ್ರಶ್ನೆಗಳು 8 ಅಂಕಗಳಿರ್ತವೆ. ನೆಕ್ಸ್ಟ್ ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ಸ್. ಇಲ್ಲಿ 1 ಅಂಕದ 1 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ. 4 ಅಂಕ ಕೇಳಲ್ಲ, 5 ಅಂಕ ಕೇಳಲ್ಲ. ಒಟ್ಟು 3 ಪ್ರಶ್ನೆಗಳು 6 ಅಂಕಗಳು ಕೇಳ್ತಾರೆ. ನೆಕ್ಸ್ಟು ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ, ಹೌ ಡು ಆರ್ಗನೈಸಮ್ ರೀಪ್ರೊಡ್ಯೂಸ್. ಈ ಪಾಠದಲ್ಲಿ 1 ಅಂಕದ 2 ಪ್ರಶ್ನೆ ಕೇಳುತ್ತಾರೆ ಹಾಗೂ 5 ಅಂಕದ 1 ಪ್ರಶ್ನೆ ಕೇಳ್ತಾರೆ. ಉಳಿದಂತೆ 2 ಅಂಕ ಇಲ್ಲ, 3 ಅಂಕ ಇಲ್ಲ, 4 ಅಂಕ ಇಲ್ಲ. ಇಲ್ಲಿ 3 ಕ್ವಶನ್ನು 7 ಅಂಕಗಳನ್ನು ಕೇಳ್ತಾರೆ. ನೆಕ್ಸ್ಟು ಅನುವಂಶೀಯತೆ, ಹೆರಿಡಿಟಿ. ಈ ಲೆಸನ್ನಲ್ಲಿ 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ ಅಷ್ಟೇ ಕೇಳ್ತಾರೆ. ಉಳಿದಂತೆ 2 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಇಲ್ಲ, 3 ಮಾರ್ಕ್ಸ್ ಕೇಳ್ತಾರೆ, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. 2 ಪ್ರಶ್ನೆ 4 ಅಂಕ ಕೇಳ್ತಾರೆ. ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ, ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಈ ಲೆಸನ್ನಲ್ಲಿ 1 ಅಂಕದ 1 ಪ್ರಶ್ನೆ, 3 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆಯನ್ನು ಕೇಳ್ತಾರೆ. ಉಳಿದಂತೆ 2 ಮಾರ್ಕ್ಸ್ ಕೇಳಲ್ಲ, 5 ಮಾರ್ಕ್ಸ್ ಕೇಳಲ್ಲ. ಟೋಟಲ್ಲು 3 ಕ್ವಶನ್ಸ್ 8 ಮಾರ್ಕ್ಸ್ ಬರ್ತದೆ. ಅದಾದಮೇಲೆ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು. ಈ ಲೆಸನ್ನಲ್ಲಿ ನೋಡಿ, ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್. ಈ ಲೆಸನ್ನಲ್ಲಿ ಕೇಳುವಂಥದ್ದು 2 ಮಾರ್ಕ್ಸ್ 1 ಕ್ವಶನ್, 3 ಮಾರ್ಕ್ಸ್ 1 ಕ್ವಶನ್. ಉಳಿದಂತೆ 1 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. ನೆಕ್ಸ್ಟ್ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ. ಈ ಲೆಸನ್ನಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಕೇಳ್ತಾರೆ. 3 ಅಂಕ ಕೇಳಲ್ಲ, 5 ಅಂಕ ಕೇಳಲ್ಲ. ನೆಕ್ಸ್ಟ್ ವಿದ್ಯುತ್ ಪ್ರವಾಹ, ಕಾಂತೀಯ ಪರಿಣಾಮಗಳು. ಇದರಲ್ಲಿ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಈ ಪಾಠದಲ್ಲಿ
1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, 3 ಅಂಕದ ಒಂದು ಪ್ರಶ್ನೆ. ಉಳಿದಂತೆ 4 ಮಾರ್ಕ್ಸ್ ಕ್ವಶನ್ ಇಲ್ಲ, 5 ಮಾರ್ಕ್ಸ್ ಕ್ವಶನ್ ಇಲ್ಲ. ನೆಕ್ಸ್ಟ್ ಲೆಸನಲ್ಲಿ ಕೊನೆ ಪಾಠ ನಮ್ಮ ಪರಿಸರ, ಅವರ್ ಎನ್ವಿರಾನ್ಮೆಂಟ್. ಈ ಲೆಸನ್ನಲ್ಲಿ ಕೇಳುವಂಥದ್ದು 3 ಅಂಕದ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಉಳಿದಂತೆ 1 ಮಾರ್ಕ್ ಇಲ್ಲ, 2 ಮಾರ್ಕ್ಸ್ ಇಲ್ಲ, 4 ಮಾರ್ಕ್ಸ್ ಇಲ್ಲ, 5 ಮಾರ್ಕ್ಸ್ ಇಲ್ಲ. ಹೀಗೆ ಇದರಲ್ಲಿ ಒಂದು ಪ್ರಶ್ನೆ 3 ಅಂಕ. ಒಟ್ಟು 1 ಮಾರ್ಕ್ ಕ್ವಶನ್ಸು 16 ಕೇಳ್ತಾರೆ, 2 ಮಾರ್ಕ್ಸ್ ಕ್ವಶನ್ 8 ಕೇಳ್ತಾರೆ, 4 ಮಾರ್ಕ್ಸ್ ಕ್ವಶನ್ 9 ಕೇಳ್ತಾರೆ, ಹಾಗೆ 3 ಮಾರ್ಕ್ಸ್ ಕ್ವಶನ್ 9 ಕೇಳ್ತಾರೆ, 4 ಮಾರ್ಕ್ಸ್ ಕ್ವಶನ್ 4 ಕೇಳ್ತಾರೆ, 5 ಮಾರ್ಕ್ಸ್ ಕ್ವಶನ್ 1 ಕೇಳ್ತಾರೆ. ಒಟ್ಟು 38 ಕ್ವಶನ್ ನಂಬರ್ 80 ಮಾರ್ಕ್ಸ್ ಇರ್ತದೆ. ಇದು ಯಾವ ಪಾಠದಲ್ಲಿ ಯಾವುದನ್ನು ಓದಬೇಕು ಅನ್ನೋದು ನಮಗೆ ನೀಲನಕಾಶೆ ಮೂಲಕ ಕೊಟ್ಟಿದ್ದಾರೆ. ನೀವು ಹೆಚ್ಚಿಗೆ ಒತ್ತು ಕೊಟ್ಟಿದ್ರ ಪ್ರಕಾರ ಓದಿದ್ದೆ ಆದರೆ ಖಂಡಿತ ನಿಮಗೆ 80 ಅಂಕ ಸಿಗೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ನಿಮಗೆಲ್ಲರಿಗೂ ಕೂಡ ಈ ವಿಡಿಯೋ ಉಪಯುಕ್ತ ಆಗಿದೆ ಅಂತೇಳಿ ಭಾವಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.